ಇದೆ. ಬಾ ಮನೆ ಒಳಗಡೆ ಹೋಗೋಣ. ತಾಳೆ ಪಪ್ಪು, ನಾನು ಬರ್ತೀನಿ ನಿನ್ ಜೊತೆ. ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ, ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆ ಎಲ್ಲ ಕೊಳೆ. ಗುಡುಗು ಬಡಿಯಿತು, ಮೋಡ ಮುಸುಕಿತು, ಕತ್ತಲಾಯಿತು ಸುತ್ತಲೂ. ಗಿಡವು ಕಿತ್ತಿತು, ಮರವು ಬಾಗಿತು, ಸೋಗೆ ಜಾರಿತು ಎತ್ತಲು. ಗಾಳಿ ಎಳೆಯಿತು, ಕೊಡೆಯು ತಪ್ಪಿತು, ಕಟ್ಟಿ ಕೆಲವದು ಮುರಿಯಿತು. ಗಾಳಿ ಎಳೆಯಿತು, ಕೊಡೆಯು ತಪ್ಪಿತು, ಕಟ್ಟಿ ಕೆಲವದು ಮುರಿಯಿತು. ಧೂಳು ಮುಸುಕಿತು, ಎಲೆಗಳು ದುರಿತು, ದನಗಳೋಟವು ಕಂಡಿತು. ಧೂಳು ಮುಸುಕಿತು, ಎಲೆಗಳು ದುರಿತು, ದನಗಳೋಟವು ಕಂಡಿತು. ಗುಡುಗು ಬಡಿಯಿತು, ಮೋಡ ಮುಸುಕಿತು, ಕತ್ತಲಾಯಿತು ಸುತ್ತಲೂ. ಗಿಡವು ಕಿತ್ತಿತು, ಮರವು ಬಾಗಿತು, ಸೋಗೆ ಜಾರಿತು ನಮಸ್ತೆ ಮಕ್ಕಳೇ, ಮನೇಲೆಲ್ಲರೂ ಆರಾಮಾಗಿದ್ದೀರಲ್ವಾ? ಏನು ಮಾಡ್ತೀರಾ ಮನೆಯಲ್ಲಿ? ನಾವು ಕಳಿಸಿದಂಥ ವಿಡಿಯೋವನ್ನು ನೋಡ್ತೀರಾ, ಊಟ ಮಾಡ್ತೀರಾ, ಆಟ ಆಡ್ತೀರಾ, ಮಲಗ್ತೀರಾ ಅಲ್ವಾ? ನಮಗೆ ವರ್ಷದಲ್ಲಿ ಒಟ್ಟು ಎಷ್ಟು ಕಾಲಗಳಿದ್ದಾವೆ? 3 ಕಾಲಗಳು. ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಈ ಜೂನ್ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ಇರುವಂಥ ಒಂದು ಕಾಲವನ್ನು ಏನಂತೀವಿ ನಾವು? ಮಳೆಗಾಲ. ಅಂದರೆ ಈಗ ನಡೀತಿರುವಂಥ ಒಂದು ಕಾಲ ಯಾವುದು? ಮಳೆಗಾಲ. ನಮ್ಮದು ಭಾರತ ದೇಶ. ಭಾರತವು ಕೃಷಿ ಪ್ರಧಾನವಾದಂಥ ದೇಶ. ಕೃಷಿ ಅಂದರೆ ಏನು? ವ್ಯವಸಾಯ. ವ್ಯವಸಾಯವನ್ನು ಮಾಡೋರು ಯಾರು? ರೈತರು. ರೈತರು ತಮ್ಮ ಹೊಲದಲ್ಲಿ ವ್ಯವಸಾಯವನ್ನು ಮಾಡ್ತಾರೆ. ಅವರು ಏನನ್ನ ನಂಬ್ಕೊತಾರೆ? ಮಳೆಯನ್ನೇ ನಂಬಿಕೊಂಡು ಅವ್ರು ಏನು ಮಾಡ್ತಾರೆ? ವ್ಯವಸಾಯವನ್ನು ಮಾಡ್ತಾರೆ. ಅಲ್ಲದೆ ರೈತರಷ್ಟೇ ಅಲ್ಲ, ಮಳೆ ಬಂದರೆ ಭೂಮಿ ಏನಾಗುತ್ತೆ? ಹಚ್ಚ ಹಸಿರಾಗಿ ಕಂಗೊಳಿಸುತ್ತೆ. ಜೀವರಾಶಿಗಳೆಲ್ಲ ತಂಪಾಗಿ ಭೂಮಿ ಮೇಲೆ ವಾಸವನ್ನು ಮಾಡ್ತವೆ. ನಮ್ಮ ದೇಶದಲ್ಲಿ ಹೆಚ್ಚು ಮಳೆ ಬೀಳುವಂಥ ಜಾಗ ಯಾವುದು? ಚಿರಾಪುಂಜಿ. ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಳೆ ಬೀಳುವಂಥ ಒಂದು ಜಾಗ ಯಾವುದು? ಆಗುಂಬೆ. ಈ ಮಳೆ ಬಗ್ಗೆ ತಿಳ್ಕೊಂಡ್ರಿಲ್ವಾ? ಈ ಮಳೆ ಯಾವ ರೀತಿಯಾಗಿ ಬೀಳುತ್ತೆ? ನೀವು EVS ಅಲ್ಲಿ ಕಲ್ತಿದ್ದೀರಾ, ವಾಟರ್ ಸೈಕಲ್. ಸೊ ಈ ಒಂದು ಪದ್ಯದಲ್ಲಿ ಮಳೆಯ ಹಿನ್ನೆಲೆ ಏನು, ಮಳೆ ಯಾವ ರೀತಿಯಾಗಿ ಬೀಳುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಮಕ್ಕಳೇ, ಈ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪದ್ಯವನ್ನು ಓದೋದಕ್ಕೂ ಈ ಪದ್ಯವನ್ನು ತಿಳಿದುಕೊಳ್ಳೋದಕ್ಕೂ ಮುಂಚೆ ಈ ಪದ್ಯವನ್ನು ಯಾರು ಬರೆದಿದ್ದಾರೆ ಗೊತ್ತಾ? ಪಳಕಳ ಸೀತಾರಾಮ ಭಟ್ಟ. ಹಾಗಾದರೆ ಅವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಪಳಕಳ ಸೀತಾರಾಮ ಭಟ್ಟ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಇವರು 1931 ಆಗಸ್ಟ್ 14ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕೋಳ ತಾಲೂಕಿನ ಪುತ್ತಿಗೆ ಗ್ರಾಮದಲ್ಲಿ ಜನಿಸಿದರು. ಇವರ ಕವನ ಸಂಕಲನಗಳು ಎಳೆಯರ ಗೆಳೆಯ, ಕಂದನ ಕೊಳಲು, ಕಿರಿಯರ ಕಿನ್ನರಿ, ಗಾಳಿಪಟ, ತಮ್ಮನ ತಂಬೂರಿ, ತಿಮ್ಮನ ತುತ್ತೂರಿ, ಪುಟ್ಟನ ಪೀಪಿ, ಬಾಲರ ಬಾವುಟ ಹಾಗೂ ಮಕ್ಕಳ ಮುದ್ದು. ಇವರ ಕಥಾ ಸಂಕಲನಗಳು ಕಟಂ ಕಟಂ ಕಪ್ಪೆಯಣ್ಣ, ಗಡಿಬಿಡಿ ಗುಂಡ, ಚಿಕ್ಕಣ ಚೋಮ ಹಾಗೂ ಪುಟಾಣಿ ಕಥೆಗಳು. ಇವರ ಒಂದು ನಾಟಕಗಳು ಏಕಲವ್ಯ, ಕಿಟ್ಟಾಯಣ, ನಚಿಕೇತ, ಭಕ್ತ ಧ್ರುವ ಯಾರವರು. ಇವರಿಗೆ ದೊರೆತಂಥ ಪುರಸ್ಕಾರ GP ರಾಜರತ್ನಂ ಸ್ಮಾರಕ ಪ್ರಶಸ್ತಿ ದೊರೆತಿದೆ. ಪಳಕಳ ಸೀತಾರಾಮ ಭಟ್ಟ ಇವರ ಒಂದು ಪರಿಚಯವನ್ನು ಮಾಡ್ಕೊಂಡ್ರಿ ಅಲ್ವ ಮಕ್ಕಳೇ? ಹಾಗಾದರೆ ಬನ್ನಿ ಒಂದ್ಸತಿ ಪದ್ಯವನ್ನು ರಾಗವಾಗಿ ಹಾಡೋಣ. ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡ
ಭಾರವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಗಳಿಗೆಯೊಳಗೆ ಬಾನು ತುಂಬಿ ಮೋಡ ಕವಿಯಿತು. ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು. ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಪದ್ಯವನ್ನು ರಾಗವಾಗಿ ಹಾಡೋದನ್ನು ಕೇಳಿಸ್ಕೊಂಡ್ರಿಲ್ವಾ ಮಕ್ಕಳೇ? ಹಾಗಾದರೆ ನೀವು ಕೂಡ ಪ್ರಯತ್ನವನ್ನು ಮಾಡ್ತೀರಾ? ಉಳಿದಂತಹ ಪದ್ಯದ ಭಾಗದ ಬಗ್ಗೆ, ಪದ್ಯದ ಸಾರಾಂಶದ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಂದನೆಗಳು.